ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಮೊದಲಿಗೆ ಆನಂದರ ಗೆಳೆಯ, ಒಂದು ವೇಳೆ ಆ ರೀತಿ ಏನಾದರೂ ಆದರೆ ನೀನು ಹೊಸ ಕಂಪ್ನಿ ಶುರು ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಗೊತ್ತಿಲ್ಲ ಕಣೋ, ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಗತ್ಯ ಬಿದ್ದರೆ ಖಂಡಿತ ಹೊಸ ಕಂಪ್ನಿ ಶುರು ಮಾಡ್ತೀನಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಿನ್ನ ಯೋಗ್ಯತೆಗೆ ಸರಿ ಹೊಂದೋ ಹಾಗೆ ಮತ್ತು ನಿನ್ನ ಸ್ಥಾನಮಾನಕ್ಕೆ ಏನು ತೊಂದರೆ ಆಗದಿರೋ ಹಾಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನಿನಗೊಂದು ಒಳ್ಳೆ ಕೆಲಸ ಹುಡುಕ್ಸ್ತೀನಿ ಅಂತ ಹೇಳ್ತಾರೆ. ಆನಂದವ್ರಿಗೆ ಬೇಜಾರಾಗುತ್ತೆ. ಗೆಳೆಯ, ಏನೋ ಹೇಳ್ತಿದ್ಯಾ? ನಾನು ಬೇರೆ ಕಡೆ ಕೆಲಸ ಮಾಡಬೇಕಾ? ನೋಡು ಗೆಳೆಯ, ಒಂದು ಸರಿ ನಿನ್ನನ್ನು ಬಾಸ್ ಅಂತ ಒಪ್ಕೊಂಡ್ಮೇಲೆ ನನ್ನ ನಾಲ್ಗೆ ಇನ್ನೊಬ್ಬರನ್ನ ಬಾಸ್ ಅಂತ ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ. ಅದು ಸೋಲೆ ಆಗಲಿ ಗೆಲುವೇ ಆಗಲಿ, ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ. ಆನಂದ್ ಅವ್ರ ಮಾತು ಕೇಳಿ ಗೌತಮ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ತಪ್ಪಿಕೊಂಡು ಕಣ್ಣೀರಾಗ್ತಿರ್ತಾರೆ. ಆನಂದ್ ಕೂಡ ಅಳ್ತಿರ್ತಾರೆ. ಮತ್ತು ಇಲ್ಲಿ ಸುಧಾ, ಭೂಮಿಕಾ ಇಬ್ಬರು ಕೂಡ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಮಹಿಮಾ ಅಲ್ಲಿಗೆ ಬರ್ತಾರೆ. ಮಹಿಮಾ, ಏನಾಯಿತು ಅಂತ ಭೂಮಿಕಾ ಕೇಳ್ತಾರೆ. ಅಣ್ಣ ಇಲ್ವಾ? ಅಣ್ಣಗೆ ಏನಾದರೂ ಫೋನ್ ಮಾಡಿದ್ರಾ ಅಂತ ಮಹಿಮಾ ಕೇಳ್ತಾರೆ. ಅವರು ಮೀಟಿಂಗಲ್ಲಿ ಇರಬೇಕು, ಅದಕ್ಕೆ ನಾನು ಕೂಡ ಫೋನ್ ಮಾಡೋಕ್ಕೆ ಹೋಗಿಲ್ಲ ಅಂತ ಭೂಮಿ ಹೇಳ್ತಾರೆ. ಆಗ ಮಹಿಮಾ, ಅದಕ್ಕೆ ಆ್ಯಕ್ಚುಲಿ ಒಂದು ತಪ್ಪಾಗೋಗಿದೆ. ನನ್ನ ಮದುವೆ ಸಮಯದಲ್ಲಿ ಅಣ್ಣ ಗಿಫ್ಟ್ ಅಂತ ಹೇಳಿ ಒಂದಷ್ಟು ಶೇರ್ಸ್ನ ನನಗೆ ಟ್ರಾನ್ಸ್ಫರ್ ಮಾಡಿದ್ದ. ಆ ಪೇಪರ್ಸ್ನ ಜೀವ ತಗೊಂಡೋಗಿ ರಾಜೇಂದ್ರ ಭೂಪತಿ ಅವ್ರಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ ಭೂಮಿಕಾ ಅವ್ರಿಗೆ ಗಾಬರಿ ಆಗುತ್ತೆ. ಆಗ, ಅಲ್ಲ, ಅವನು ಯಾಕೆ ಇದನ್ನೆಲ್ಲ ತೊಗೊಂಡೋಗಿ ಅವರು ಕೊಡೋಕೆ ಹೋದ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಮಹಿಮಾ, ಅದೇ ಅದಕ್ಕೆ ಅವರು ನಮ್ಮ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಲ್ವಾ, ಅದಕ್ಕೆ ಶ್ಯೂರಿಟಿಗೆ ಏನಾದರೂ ಕೊಡಬೇಕು ಅಂತ ಕೇಳಿದಾರಂತೆ. ಇವನು ಗೊತ್ತಿಲ್ಲದೆ ಹೋಗಿ ಶೇರ್ಸ್ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಅವ್ರ ಕೈಲಿ ಕೊಟ್ಟಿದ್ದಾನೆ. ಈ ವಿಷಯದಲ್ಲಿ ಜೀವ ತುಂಬಾ ಇನ್ನೋಸೆಂಟ್. ಅದಕ್ಕೆ ಆ್ಯಕ್ಚುಲಿ ಈ ರೀತಿಯೆಲ್ಲ ಆಗುತ್ತೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಮೋಸ ಮಾಡಿ ಅವನ ಹತ್ರ ಆ ಪೇಪರ್ಸ್ನೆಲ್ಲ ತೊಗೊಂಡಿದ್ದಾರೆ. ಶ್ಯೂರಿಟಿಗೆ ಅಂತ ಕೇಳಿದ್ದಕ್ಕೆ ಬೇರೆ ಏನೂ ಇಲ್ಲ ಅಂತ ಹೇಳಿ ಇದನ್ನು ಅವ್ರಿಗೆ ಕೊಟ್ಟಿದ್ದಾನೆ. ಅಟ್ಲೀಸ್ಟ್ ಆ ಡಾಕ್ಯುಮೆಂಟ್ಸ್ ಅವರು ಇದ್ದಿದ್ರೆ ಏನಾದರೂ ಯೂಸ್ ಆಗ್ತಿತ್ತೋ ಏನೋ ಅಂತ ಮಹಿಮಾ ಹೇಳ್ತಾರೆ. ಆಗ ಭೂಮಿಕಾ, ಇಲ್ಲ ಮಹಿ, ಆ ಡಾಕ್ಯುಮೆಂಟ್ಸ್ ಇದ್ದಿದ್ರೂ ಕೂಡ ಏನು ಯೂಸೇ ಆಗ್ತಿರಲಿಲ್ಲ. ಯಾಕೆ ಅಂತಂದರೆ ಈ ಶೇರ್ಸ್ ಎಲ್ಲ ನಿಮ್ಮ ಅಪ್ಪನ ಮುಖಾಂತರ ಗೌತಮ್ ಅವ್ರಿಗೆ ಬಂದಿರೋದು. ಅವ್ರು ಬರೆದಿರೋ ವಿಲ್ಲಲ್ಲಿ ಇದೆಲ್ಲ ಕ್ಲಿಯರ್ ಆಗಿತ್ತು. ಆದರೆ ಇವಾಗ ಭೂಪತಿ ಕಡೆಯವರೆಲ್ಲರೂ ಆ ಥರದ್ದೊಂದು ವಿಲ್ಲೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರಂತೆ. ನಮ್ಮ ಹತ್ರ ಒರಿಜಿನಲ್ ವಿಲ್ ಕಾಪಿ ಇದ್ದಿದ್ರೆ ಅವರು ಆರೋಪ ಮಾಡ್ತಿರೋದು ಸುಳ್ಳು ಅಂತ ನಾವು ಕೂಡ ಪ್ರೂವ್ ಮಾಡ್ಬೋದಾಗಿತ್ತು. ನಿಮ್ಮ ಅಣ್ಣ ಇಷ್ಟೊಂದು ಒದ್ದಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ಆ ವಿಲ್ಲೇ ಕಾಣಿಸ್ತಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಮಹಿಮಾ ಅವರು, ಅಲ್ಲ, ಅದಕ್ಕೆ ಮನೇಲಿ ಇಕ್ಕಿದ್ದಿದ್ದು ವಿಲ್ಲು ಏನಾಗಿರುತ್ತೆ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಅದೇ ಗೊತ್ತಾಗ್ತಿಲ್ಲ, ಏನಾಗಿರ್ಬೋದು ಅನ್ನೋ ಐಡಿಯಾ ಕೂಡ ಇಲ್ಲ ಅಂತ ಹೇಳ್ತಾರೆ. ಆಗ ಸುಧಾ ಅವರು, ಅಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ನಾವು ಜೆರಾಕ್ಸ್ ಮಾಡಿ ಒಂದು ಕಾಪಿ ಇಟ್ಕೊಂಡಿರ್ತೀವಿ ಗೊತ್ತಾ, ಆ ರೀತಿ ವಿಲ್ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿ ಇಟ್ಟಿಲ್ವಾ ಅಂತ ಕೇಳ್ತಾರೆ. ಆಗ ಭೂಮಿ, ಅದು ಗೊತ್ತಿಲ್ಲ ಸುಧಾ, ಆದರೆ ಈ ಕಾರ್ಪೊರೇಟ್ ಲೆವೆಲಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ನೇ ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ, ಅಲ್ಲ, ಆ ವಿಲ್ ಏನಾಗಿದೆಯಂತೆ, ಅಂದರೆ ಮನೇಲಿ ಇನ್ನೊಂದ್ಸರಿ ಹುಡುಕ್ಬೋದಿತ್ತಾ ಅಂತ ಮಹಿಮಾ ಕೇಳ್ತಾರೆ. ಆಗ ಭೂಮಿಕಾ, ಅದು ಗೌತಮ್ ಅವರು ಅತ್ತೆ ಹತ್ರ ಕೊಟ್ಟಿದ್ರಂತೆ, ಇವಾಗ ಅದು ಕಾಣಿಸ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಂತಾರೆ. ನಾವೊಂದು ಸರಿ ಇಡೀ ಮನೆ ಹುಡ್ಕೋದು ಅದಕ್ಕೆ ಅಂತ ಮಹಿಮಾ ಕೇಳ್ತಾರೆ. ಆಲ್ರೆಡಿ ಅವ್ರು ಹುಡುಕಿದ್ದಾರೆ ಅಂತ ಭೂಮಿಕಾ ಹೇಳ್ತಾರೆ. ಪರವಾಗಿಲ್ಲ, ಅದಕ್ಕೆ ವಿಲ್ ಡಾಕ್ಯುಮೆಂಟ್ಸ್ನ ಅಮ್ಮನ ಕೈಲಿ ಕೊಟ್ಟಿದ್ದೀನಿ ಅಂತ ಹೇಳಿ ಅಣ್ಣ ಬೇರೆ ಡಾಕ್ಯುಮೆಂಟ್ಸ್ ಜೊತೆ ಮಿಕ್ಸಪ್ ಮಾಡಿರ್ಬೋದಲ್ವಾ. ಟೆನ್ಷನಲ್ಲಿ ಅದನ್ನು ಹುಡುಕಿರಲ್ಲ ಅಷ್ಟೇ. ನಾವು ಒಂದ್ಸರಿ ಹುಡುಕಿದ್ರೆ ಸಿಕ್ಕಿದ್ರು ಸಿಗ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿ, ಸರಿ ಮಹಿಮಾ, ನೀ ಹೇಳ್ತಿರೋದು ಸರಿಯಾಗೇ ಇದೆ, ಒಂದು ಕೆಲಸ ಮಾಡ್ತೀನಿ, ನಾನು ಹೋಗಿ ನನ್ನ ರೂಮ್ ಹುಡುಕ್ತೀನಿ ಅಂತ ಹೇಳ್ತಾರೆ. ಮಹಿಮಾ ಮತ್ತು ಸುಧಾ ಇಬ್ಬರು ಕೂಡ ಬೇರೆ ಕಡೆ ಹುಡುಕ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ದಿಯಾ, ಜೇಡಿ ಇಬ್ಬರು ಕೂಡ ಮನೇಲಿ ಇರ್ತಾರೆ. ಆಗ ದಿಯಾ, ಜೈ, ಏನು ಗೊತ್ತಾ, ಇವತ್ತು ನಿಮ್ಮನ್ನು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ, ಒಂದು ರೀತಿ ಬೇರೆ ಥರನೇ ಫೀಲ್ ಆಗ್ತಿದೆ. ಅಂದರೆ ನಾನು ಇನ್ನೂ ನಿಮಗೆ ತುಂಬ ಹತ್ರ ಆಗ್ತಿದ್ದೀನೇನೋ ಅಂತ ನನಗೆ ಫೀಲ್ ಆಗ್ತಿದೆ. ಯಾಕೆ ಅಂತಂದರೆ ನೀವು ನಿಮ್ಮ ಅಣ್ಣನ ಕಂಪ್ನಿಗೆ ಫ್ಯೂಚರ್ ಚೇರ್ಮನ್ ಆದರೆ ನಾನು ಈ ಚೇರ್ಮನ್ಗೆ ಹೆಂಡತಿ ಆಗ್ತೀನಿ. ಇದನ್ನೆಲ್ಲ ನೆನೆಸ್ಕೊತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಿಜ ಹೇಳಬೇಕು ಅಂದರೆ ನಾನು ಈಗಾಗಲೇ ಇದ್ರ ಬಗ್ಗೆ ಕನಸು ಕಾಣೋಕ್ಕೂ ಕೂಡ ಶುರು ಮಾಡಿಬಿಟ್ಟಿದ್ದೀನಿ. ಇವತ್ತು ನೀವು ಅಂದ್ಕೊಂಡಿರೋ ಹಾಗೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಮತ್ತು ಲವ್ ಬರ್ಡ್ಸ್ ಥರ ನಾವಿಬ್ಬರು ಆರಾಮಾಗಿ ಆಕಾಶದಲ್ಲಿ ತೇಲಾಡ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಆಗ ಜಯದೇವ್, ಹೌದು ಬೇಬಿ, ನಾನು ಕೂಡ ಆ ಮೂಮೆಂಟ್ಗೋಸ್ಕರನೇ ಕಾಯ್ತಿದ್ದೀನಿ. ಇಷ್ಟು ವರ್ಷ ನನಗೆ ಹೇಗೆ ಬೇಕೋ ಆಗಿರ್ತಿದ್ದೆ, ಆದರೆ ಇತ್ತೀಚೆಗೆ ನಾನು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ನಿನ್ನ ಬಗ್ಗೆ ಯೋಚನೆ ಮಾಡಿನೇ ಮಾಡೋದು. ಇಷ್ಟು ದಿನ ನೀನು ನನ್ನ ಡ್ರೀಮಲ್ಲಿ ಯೋಚನೆಯಲ್ಲಿ ಮಾತ್ರ ಇದ್ದೆ, ಆದರೆ ಇನ್ನು ಮುಂದೆ ನೀನು ನನ್ನ ಜೊತೆ ಇರ್ತೀಯ ಅಂತ ಹೇಳ್ತಾರೆ. ಆಗ ದಿಯಾ, ಅಲ್ಲ ಜೈ, ನಾಳೆ ನೀವು ಪ್ರೆಸ್ಟೀಜಿಯಸ್ ದಿವಾನ್ ಗ್ರೂಪ್ಗೆ ನೀವು ಚೇರ್ಮನ್ ಆದಮೇಲೆ ಎಲ್ಲ ಕಡೆ ನಿಮ್ಮ ಫೋಟೋ ವೈರಲ್ ಆಗುತ್ತೆ, ಯಾವ ಮೀಡಿಯಾದಲ್ಲಿ ನೋಡಿದ್ರೂ ಕೂಡ ನಿಮ್ಮದೇ ಸುದ್ದಿ. ಇದನ್ನೆಲ್ಲ ನೆನೆಸ್ಕೊತಿದ್ರೆ ಒಂದು ರೀತಿ
ಮಿಕ್ಸ್ಡ್ ಎಮೋಷನ್ಸ್ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಮಿಕ್ಸ್ಡ್ ಎಮೋಷನ್ಸಾ ಯಾಕೆ ಬೇಬಿ ಅಂತ ಕೇಳ್ತಾರೆ. ಆಗ ದಿಯಾ ಯಾಕೆ ಅಂತಂದರೆ ಎಲ್ಲ ಕಡೆ ನಿಮ್ಮ ಫೋಟೋ ಫ್ರೇಮು ವೈರಲ್ ಆಗುತ್ತೆ ಅನ್ನೋದು ಖುಷಿ ವಿಷಯನೇ, ಆದರೆ ಆ ಫೋಟೋ ಫ್ರೇಮಲ್ಲಿ ನಾನಿಲ್ಲ ಅನ್ನೋದೇ ಬೇಜಾರು. ಒಂದು ವೇಳೆ ನಮ್ಮಿಬ್ರಿಗೂ ಮದುವೆ ಆಗಿದ್ದಿದ್ರೆ ನಾನು ಕೂಡ ಅದೇ ಫೋಟೋ ಫ್ರೇಮಲ್ಲಿ ನಿಮ್ಮ ಪಕ್ಕ ಇರ್ಬೋದಾಗಿತ್ತು, ಆದರೆ ಏನು ಮಾಡೋದು, ಮದುವೆ ಆಗಿಲ್ಲ ಅಲ್ವಾ. ಸೊ ಇವಾಗ ಏನೇ ಮಾಡಿದ್ರು ಕೂಡ ಕದ್ದು ಮುಚ್ಚಿನೇ ಮಾಡಬೇಕು. ಒಂದು ರೀತಿ ನಾವಿಬ್ಬರು ಕಳ್ಳತನ ಮಾಡಿದ್ದೀವೇನೋ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗ ಜೆ.ಡಿ ಬೇಬಿ ನೀನು ಇವಾಗ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ, ಇದೆಲ್ಲ ಸ್ವಲ್ಪ ದಿನಗಳಷ್ಟೇ, ದಿನಗಳಲ್ಲ ಸ್ವಲ್ಪ ಹೊತ್ತಷ್ಟೇ. ನಾವು ಅಂದ್ಕೊಂಡಿದ್ದಾದರೆ ಅಷ್ಟೇ ಸಾಕು, ನಮ್ಮ ಎಲ್ಲ ಒದ್ದಾಟಗಳಿಗೆ ಫುಲ್ ಸ್ಟಾಪ್ ಇಡ್ಬೋದು. ಆಮೇಲೆ ಹೊಸ ಸೆಂಟೆನ್ಸ್, ಹೊಸ ಪ್ಯಾರ ಅಷ್ಟೇ ಯಾಕೆ, ಹೊಸ ಪೇಜೇ ನಮ್ಮ ಲೈಫಲ್ಲಿ ಓಪನ್ ಆಗುತ್ತೆ ಬೇಬಿ. ನೋಡು, ಇಷ್ಟು ದಿನ ನನ್ನ ಫೋಟೋ ಫ್ರೇಮಲ್ಲಿ ನೀನು ಇಲ್ಲದೆ ಇರ್ಬೋದು, ಐ ಆಮ್ ವೆರಿ ಸಾರಿ ಫಾರ್ ದಟ್. ಬಟ್ ಇನ್ನು ಮುಂದೆ ನಾನು ತೆಗೆಸೋ ಪ್ರತಿಯೊಂದು ಫೋಟೋದಲ್ಲೂ ಕೂಡ ನೀನು ನನ್ನ ಜೊತೆ ಇದ್ದೇ ಇರ್ತೀಯ. ನಿನಗೆ ಸಿಗಬೇಕಿರೋ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಅಂದ್ಕೊಂಡಿದ್ದಾದರೆ ಸಾಕು, ನಮ್ಮನ್ನು ತಡೆಯೋರು, ಹಿಡಿದು ನಿಲ್ಲಿಸೋರು ಯಾರು ಕೂಡ ಇರೋದಿಲ್ಲ ಬೇಬಿ ಅಂತ ಹೇಳ್ತಾರೆ. ಆಗ ದಿಯಾ ಇಟ್ಸ್ ಓಕೆ ಜೈ, ಇಷ್ಟು ದಿನವೇ ನಿಮಗೋಸ್ಕರ ಕಾದಿದ್ದೀನಂತೆ, ಇನ್ನು ಸ್ವಲ್ಪ ದಿನ ತಾನೇ ಕಾಯ್ತೀನಿ, ನೀವು ಹೋಗಿ ಬನ್ನಿ, ಎಲ್ಲ ಒಳ್ಳೆಯದೇ ಆಗಲಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ನೋಡ್ತಿರೋ ಬೇಬಿ, ಇವಾಗ ನಾನು ಖಾಲಿ ಕೈಯಲ್ಲಿ ಹೋಗ್ತಿದ್ದೀನಿ, ಬರೋವಾಗ ಟ್ರೋಫಿ ತಗೊಂಡೇ ಬರೋದು, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಜೆ.ಡಿ ಆಫೀಸಿಗೆ ಬರ್ತಾರೆ. ಭೂಪತಿ ಅವ್ರ ಎದುರುಗಡೆ ಬರ್ತಾರೆ. ಹಾಯ್ ವಿಲನ್ ಅಂಕಲ್ ಅಂತ ಜೆ.ಡಿ ಹೇಳ್ತಾರೆ. ಆಗ ಭೂಪತಿ ಬಾವಿ ಚೇರ್ಮನ್ಗೆ ವೆಲ್ಕಮ್ ಅಂತ ಹೇಳ್ತಾರೆ. ಅಂಕಲ್, ನಿಮ್ಮ ಬಾಯಲ್ಲಿ ಈ ಮಾತು ಕೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಒಟ್ಟಿನಲ್ಲಿ ನಾವೆಲ್ಲ ಅಂದ್ಕೊಂಡಾಗೆ ಆಗ್ತಿದೆ ತಾನೇ, ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ ಅಂತ ಕೇಳ್ತಾರೆ. ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದೆ, ಆದರೆ ನಿಮ್ಮ ಅಣ್ಣ 3 ಅವರು ಟೈಮ್ ಕೇಳಿದ್ದಾನೆ, ಆದರೆ ಯಾಕೆ ಅಂತಲೇ ಗೊತ್ತಿಲ್ಲ, ನನಗೆ ಅದೇ ಟೆನ್ಷನ್ ಆಗ್ತಿರೋದು. ನೀನು ನೋಡಿದ್ರೆ ವಿಲ್ ಕೊಟ್ಟಿಲ್ಲ ನನ್ನ ಕೈಗೆ, ಅದನ್ನು ಸೇಫಾಗಿರೋ ಜಾಗದಲ್ಲಿ ಎತ್ತಿಟ್ಟಿದೆ ತಾನೇ ಅಂತ ಕೇಳ್ತಾರೆ. ಆಗ ಜೆ.ಡಿ ಅಂಕಲ್, ಯಾರೇ ಹುಡುಕಿದ್ರು ಅದು ಸಿಗೋದಿಲ್ಲ, ಅಷ್ಟು ಸೇಫಾಗಿ ನಾನು ಅದನ್ನು ಎತ್ತಿಟ್ಟಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾರು ಹುಡುಕಿದ್ರು ಅದು ಸಿಗೋದಿಲ್ಲ. ಮತ್ತು 3 ಅವರ್ ಟೈಮ್ ತೊಗೊಂಡು ಏನು ಪ್ರಯೋಜನ ಇಲ್ಲ, ಟೈಮು ಎನರ್ಜಿ 2 ವೇಸ್ಟ್ ಆಗುತ್ತೆ ಅಷ್ಟೇ, ಅವರಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಜೆ.ಡಿ ಹೇಳ್ತಾರೆ. ಅವರಿಬ್ಬರು ಮಾತಾಡ್ತಾ ಇರೋದನ್ನ ಆನಂದ್ ನೋಡ್ತಾರೆ. ಗೆಳೆಯ ಅಲ್ಲಿ ನೋಡು ಅಂತ ಹೇಳ್ತಾರೆ. ಗೌತಮ್ ಅವರನ್ನೇ ನೋಡ್ತಾ ಇರ್ತಾರೆ. ಮತ್ತು ಜೆ.ಡಿ ಸರಿ ಅಂಕಲ್, ನಾವಿಬ್ಬರು ತುಂಬ ಹೊತ್ತು ಮಾತಾಡ್ತಾ ನಿಲ್ಲೋದು ತಪ್ಪಾಗುತ್ತೆ, ನಾನು ಇನ್ನು ಬರ್ತೀನಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ, ಮತ್ತು ಹಿಂದೆ ತಿರುಗ್ತಾರೆ. ಗೌತಮ್ ಆನಂದ್ ಇಬ್ಬರು ಜೆ.ಡಿನ ನೋಡ್ತಾ ಇರೋದನ್ನ ಅವರು ಗಮನಿಸ್ತಾರೆ. ಮತ್ತು ಗೌತಮರು ಇರೋ ಹತ್ರ ಬರ್ತಾರೆ. ಹಾಯ್ ಬ್ರೋ ಅಂತ ಹೇಳ್ತಾರೆ. ಜೈ, ಏನು ಮಾಡ್ತಿದ್ಯಾ, ಅವ್ರ ಹತ್ರ ನಿನಗೇನು ಮಾತು ಅಂತ ಹೇಳ್ತಾರೆ. ಯಾರು ಬ್ರೋ ಅಂತ ಜೆ.ಡಿ ಕೇಳ್ತಾರೆ. ಅದೇ ಆ ರಾಜೇಂದ್ರ ಭೂಪತಿ, ಅವರು ಏನು ಅಂತ ಗೊತ್ತು ತಾನೆ, ಅಂಥವ್ರ ಹತ್ರ ನಿನಗೇನು ಮಾತು ಅಂತ ಹೇಳ್ತಾರೆ. ಬ್ರೋ, ಆಫೀಸಲ್ಲಿ ಏನೇನು ನಡೀತಿದೆಯೋ ಅದರಿಂದ ಅವ್ರ ಕೈವಾಡ ಇದೆ ಅಂತ ಗೊತ್ತು, ಅದಕ್ಕೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಇದೆಲ್ಲ ಬೇಡ, ಇದನ್ನೆಲ್ಲ ಬಿಟ್ಬಿಡಿ ಅಂತ ಅಷ್ಟೇ ಬ್ರೋ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅವನ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು, ನೀನು ಹೋಗಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದ, ನಾವು ನಮಗಿಂತ ದೊಡ್ಡವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬಹುದು, ಆದರೆ ಇಂಥವ್ರ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಮಾಡ್ಕೋಬಾರ್ದು ಜೈ ಅಂತ ಗೌತಮ್ ಹೇಳ್ತಾರೆ. ಆಗ ಆನಂದ್ ಅವರು, ಅಲ್ಲ ಜೈ, ಹೋಗಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದೆಯಲ್ಲ, ನಾನು ಗೆದ್ದೆ ಅಂತ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ ಅಂತ ಸ್ಯಾಡಿಸ್ಟ್ ಅವನು ಅಂತ ಹೇಳ್ತಾರೆ. ಆಗ ಗೌತಮ್, ಹೌದು ಅವನು ಸ್ಯಾಡಿಸ್ಟೇ, ನಮ್ಮನೆಯವನಾಗಿ ನೀನು ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಇದೇ ಕೊನೆ, ಇನ್ಯಾವತ್ತೂ ಅವ್ರ ಹತ್ರ ನೀನು ಮಾತಾಡಬೇಡ, ರಿಕ್ವೆಸ್ಟ್ ಕೂಡ ಮಾಡ್ಕೋಬೇಡ, ನಾವು ಕೊಡೋ ಗೌರವನ ಉಳಿಸ್ಕೊಳ್ಳೋ ಯೋಗ್ಯತೆ ಇರೋರು ಮಾತ್ರ ನಾವು ಗೌರವ ಕೊಡಬೇಕು, ಇಲ್ಲ ಅಂದರೆ ನಮಗೆ ಗೌರವ ಮರ್ಯಾದೆ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಗೌತಮ್ ಹೇಳ್ತಾರೆ. ಆಗ ಜೈ, ಸಾರಿ ಬ್ರೋ ಅಂತ ಹೇಳಿ, ಸರಿ ಬ್ರೋ, ಈಗ ವಿಲ್ ಬೇರೆ ಕಳೆದೋಗಿದೆ, ಅದು ಸಿಗ್ತಾ ಇಲ್ಲ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಒಂದು ವೇಳೆ ವಿಲ್ ಸಿಕ್ಕಿಲ್ಲ ಅಂದರೆ ಇವರೆಲ್ಲ ನೀನು ಇಷ್ಟು ವರ್ಷದಿಂದ ನಿಯತ್ತಾಗಿ ಕಂಪನಿನ ನಡೆಸ್ಕೊಂಡು ಹೋಗಿದೆಯಾ ಅಂತ ಓಟ್ ಹಾಕ್ತಾರೆ ಅಂತ ಅನ್ನಿಸ್ತಾ ಇದೆಯಾ, ನನಗಂತೂ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಆನಂದ್ ಅವ್ರ ಗೆಳೆಯ, ಇವರೆಲ್ಲ ನಿನ್ಗೆ ಓಟ್ ಹಾಕ್ತಾರೆ, ಆ ರೀತಿ ನಾನು ಮಾಡ್ತೀನಿ, ಬಾ ಹೋಗೋಣ ಅಂತ ಗೌತಮ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಭೂಮಿ ಒಬ್ಬರೇ ಕೂತಿರ್ತಾರೆ. ಆಗ ಸುಧಾ ಬರ್ತಾರೆ. ಅದಕ್ಕೆ ಸಿಗ್ತಾ, ನಾನು ಎಲ್ಲ ಕಡೆ ಹುಡುಕ್ತೆ, ಅದಕ್ಕೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಮಹಿ ಕೂಡ ಅಲ್ಲಿಗೆ ಬರ್ತಾರೆ. ಅದಕ್ಕೆ ನಾನು ಎಲ್ಲ ಕಡೆ ಹುಡುಕ್ತೆ, ಆದರೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅಪೇಕ್ಷೆ ಬರ್ತಾರೆ. ಏನು ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ, ಏನು ವಿಷಯ ಅಂತ ಕೇಳ್ತಾರೆ. ಶೇರ್ಸ್ಗೆ ಸಂಬಂಧಪಟ್ಟಿರೋ ಒಂದು ಫೈಲು ಮಿಸ್ ಆಗಿದೆ, ಅದನ್ನೇ ಎಲ್ಲ ಕಡೆ ಹುಡುಕ್ತಾ ಇದ್ವಿ ಅಂತ ಭೂಮಿ ಹೇಳ್ತಾರೆ. ಆಗ ಅಪೇಕ್ಷೆ, ಅಲ್ಲ ಅದು ವಿಲ್ ಅಂತ ಬೇರೆ ಹೇಳ್ತಾ ಇದ್ದೀರಾ, ಬಾವ ಅದನ್ನು ಹುಷಾರಾಗಿ ಎತ್ತಿಡಬೇಕು ತಾನೆ, ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಾ ಇದ್ದೀರಾ ಅಂತ ಅನ್ಸುತ್ತೆ, ಒಂದ್ಸರಿ ಸರಿಯಾಗಿ ಹುಡುಕಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಹುಡುಕಿದ್ವಿ ಅಂತ ಮಹಿಮಾ ಹೇಳ್ತಾರೆ. ಅದಕ್ಕೆ ನಾವು ಹೋಗಿ ಪಾರ್ಥನ್ ರೂಮ್ನ ಚೆಕ್ ಮಾಡೋಣ, ಅಲ್ಲಿದ್ದರೂ ಇರಬಹುದು ಅಂತ ಹೇಳ್ತಾರೆ. ಆಗ ಅಪೇಕ್ಷಾ ಕೋಪ ಬರ್ತಿ, ಏನು ಹೇಳ್ತಾ ಇದ್ದೀರಾ, ನನ್ನ ರೂಮ್ನ ನೀವು ಯಾಕೆ ಚೆಕ್ ಮಾಡಬೇಕು, ಅಲ್ಲಿರೋದೆಲ್ಲ ನನ್ನ ಥಿಂಗ್ಸೇ, ಒಂದು ವೇಳೆ ಅಲ್ಲೇ ಇದ್ದಿದ್ರೆ ನಾನು ಅದನ್ನು ತಂದ್ಕೊಡ್ತಾ ಇರಲಿಲ್ವ ಅಂತ ಹೇಳ್ತಾರೆ. ಆಗ ಮಹಿ, ಅದು ಆಗಲ್ಲ ಅಪೇಕ್ಷಾ, ಪಾರ್ಥ ಫಾರಿನ್ನಿಂದ ಬರೋ ತನಕ ಅಣ್ಣ ಆ ರೂಮ್ನ ಯೂಸ್ ಮಾಡ್ತಾ ಇದ್ದ, ಅವನು ಮರೆತು ಅಲ್ಲೇ ಎಲ್ಲಾದರೂ ಫೈಲ್ ಇಟ್ಟಿರ್ಬೋದೇನೋ ಅಂತ ಒಂದ್ಸರಿ ಚೆಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಅಪೇಕ್ಷೆಗೆ ಬೇಜಾರಾಗುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು, ಅದು ನನ್ನ ರೂಮು, ಅಲ್ಲಿ ಎಲ್ಲ ನನ್ನ ಥಿಂಗ್ಸೇ ಇದೆ, ನೀವು ಹೋಗಿ ಅಲ್ಲಿ ಚೆಕ್ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ನೋಡು ಅಪೇಕ್ಷಾ,
ಇದು ಮನೆ ಪ್ರಾಬ್ಲಮ್ ಏನಂತ ನೀನು ಸ್ವಲ್ಪ ಅರ್ಥ ಮಾಡ್ಕೋ. ಅದು ಇಂಪಾರ್ಟೆಂಟ್ ಫೈಲ್, ಅದು ಸಿಕ್ಕಿಲ್ಲ ಅಂದರೆ ಕಂಪನಿ ಕೈ ತಪ್ಪಿ ಹೋಗುತ್ತೆ. ಆಗ ಎಲ್ಲರೂ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋಬೇಕಾಗತ್ತೆ. ನನ್ನ ರೂಮು ನಿನ್ನ ರೂಮು ಅಂತ ಇಲ್ಲಿ ಬರೋದಿಲ್ಲ. ಅದಕ್ಕೆ ಬನ್ನಿ ನಾವು ಹೋಗೋಣ ಅಂತ ಮಹಿ ಅಲ್ಲಿಂದ ಹೋಗ್ತಾರೆ. ಆಗ ಅಪೇಕ್ಷಾ ಸೈಡ್ಗೆ ಹೋಗಿ ಅವ್ರಿಗೆ ದಾರಿ ಬಿಡ್ತಾರೆ. ಭೂಮಿ ಮತ್ತು ಸುಧಾ ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಮೂವರು ಅಲ್ಲಿಗೆ ಬರ್ತಾರೆ. ಆಗ ಅಪೇಕ್ಷಾ ಸಿಕ್ತಾ ಅಂತ ಕೇಳ್ತಾರೆ. ಆಗ ಭೂಮಿ, ಇಲ್ಲ ಅಪ್ಪಿ, ಎಲ್ಲ ಕಡೆ ಹುಡುಕಿದ್ವಿ ಆದರೂ ಸಿಗಲಿಲ್ಲ ಅಂತ ಹೇಳ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ, ನನ್ನ ರೂಮಲ್ಲಿ ಆ ಥರ ಫೈಲ್ ಇಲ್ಲ ಅಂತ. ಆದರೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಲ್ವಾ, ಇವಳ ಮಾತನ್ನು ಯಾಕೆ ನಂಬಬೇಕು ಅಂತ ಹೇಳ್ತಾರೆ. ಆಗ ಮಹಿಗೆ ಬೇಜಾರಾಗುತ್ತೆ. ಅಪೇಕ್ಷಾ, ಯಾಕೆ ಹಾಗೆಲ್ಲ ಮಾತಾಡ್ತಿದೀಯಾ? ನಿನ್ನ ರೂಮ್ನ ಯಾಕೆ ಹುಡುಕಿದ್ವಿ ಅಂತ ರೀಸನ್ ಕೂಡ ನಿನಗೆ ಹೇಳಿದೆ. ಮತ್ತು ಮನೇಲಿ ಬಿಲ್ ಕಾಣೆ ಆಗಿದೆ, ಹಾಗಾಗಿ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಹಾಗೆ ನಿನ್ನ ರೂಮ್ ಕೂಡ ಹುಡುಕಿದ್ವಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇಷ್ಟು ಚಿಕ್ಕ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ಅಪೇಕ್ಷೆಗೆ ಕೋಪ ಬರುತ್ತೆ. ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ. ಆಗ ಮಹಿ ಅದಕ್ಕೆ ಈಗ ಏನು ಮಾಡೋದು ಅಂತ ಕೇಳ್ತಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಮಹಿ, ಎಷ್ಟು ಹುಡುಕಿದ್ರು ವಿಲ್ ಸಿಗ್ತಾ ಇಲ್ಲ ಅಂತ ಭೂಮಿ ಹೇಳ್ತಾರೆ. ಇಂಡೈರೆಕ್ಟಾಗಿ ಇದಕ್ಕೆ ನಾನು ಕೂಡ ಕಾರಣ ಆಗಿಬಿಟ್ಟೆ, ನನಗೆ ತುಂಬ ಗಿಲ್ಟ್ ಕಾಡ್ತಾ ಇದೆ ಅದಕ್ಕೆ ಅಂತ ಹೇಳ್ತಾರೆ. ಮಹಿ, ನೀನು ಆ ರೀತಿ ಯೋಚನೆ ಮಾಡಬೇಡ, ಬೇರೆಯವ್ರ ಸಂಚಿಗೆ ನಾವು ಬಲಿಯಾಗಿದ್ದೀವಿ ಅಷ್ಟೇ. ನೀವು ಅಲ್ಲದೆ ಇದ್ರು ಬೇರೆ ಯಾರನ್ನಾದರೂ ಉಪಯೋಗಿಸ್ಕೊಂಡು ಅವ್ರು ಇಂಥ ಕೆಲಸ ಮಾಡ್ತಿದ್ರು. ನಮ್ಮನ್ನು ಹಾಳು ಮಾಡದೆ ಅವ್ರ ಉದ್ದೇಶ ಆಗಿದೆ ಅಲ್ವಾ, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದರೆ ನೀವು ಹುಷಾರಾಗಿರ್ತಾ ಇದ್ರಿ ಅಲ್ವಾ. ನಿಮ್ಮ ನಂಬಿಕೆನ ಅವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಈಗ ನೀನು ಮನೆಗೆ ಹೊರಡು, ಅಮ್ಮ ಕಾಯ್ತಾ ಇರ್ತಾರೆ. ಏನೇ ಇದ್ರು ನಾನು ನಿನಗೆ ಫೋನ್ ಮಾಡ್ತೀನಿ ಅಂತ ಭೂಮಿ ಹೇಳ್ತಾರೆ. ಸರಿ ಅದಕ್ಕೆ ಅಂತೇಳಿ ಮಹಿ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿ, ದೇವ್ರೆ, ಗೌತಮನ ಈ ಸಂಕಷ್ಟದಿಂದ ನೀನೇ ಪಾರ್ ಮಾಡಬೇಕು ಭಗವಂತ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಗೌತಮ್ ಅವರು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಆಗ ಆನಂದ್, ಏನಿಲ್ಲ ಗೆಳೆಯ, ಆತ್ಮಸಾಕ್ಷಿ ಮತ್ತು ಪರ್ಸ್ನಲ್ ಲೈಫ್ನ ಸ್ವಲ್ಪ ಶೇಕ್ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಬೋರ್ಡ್ ಮೆಂಬರ್ಸ್ ಎಲ್ಲ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಹೋಗ್ತಾರೆ. ಏನ್ರಿ ಕೃಷ್ಣ ಅವರೇ, ಹೆಸ್ರಿಗೆ ತಕ್ಕನಾಗೆ ಇದ್ದೀರಾ ಕಣ್ರಿ ನೀವು. ನಿಮ್ಮ ಮನೆ ಇರೋದು ಸದಾಶಿವನಗರದಲ್ಲಿ ಅಲ್ವಾ, ಆದರೆ ನೀವು ರಾಜಾಜಿನಗರ ಕಡೆ ಯಾಕೆ ಓಡಾಡ್ತಾ ಇದ್ದೀರಾ? ಹಳೇದನ್ನ ಬಿಟ್ಟು ಎಳೆದ್ರಿಂದ ಓಡಾಡ್ತಾ ಇದ್ದೀರಾ. ಈ ವಿಷಯ ಸದಾಶಿವನಗರಿಗೆ ಗೊತ್ತಾದರೆ ಡಿವೋರ್ಸ್ ಆಗಲ್ವಾ ಅಂತ ಹೇಳ್ತಾರೆ. ಏನು ಸರ್, ಪರ್ಸ್ನಲ್ ವಿಷಯ ಎಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಕೃಷ್ಣ ಅವರು ಕೇಳ್ತಾರೆ. ಆಗ ಆನಂದ್, ನಾನು ಹೇಳಿದಾಗ ನೀವು ಮಾಡಿದ್ರೆ ನಾನು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಲ್ಲ, ನೀವು ನನ್ನ ಗೆಳೆಯನಿಗೆ ಓಟ್ ಹಾಕಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬ ಬೋರ್ಡ್ ಮೆಂಬರ್ ಹತ್ರ ಹೋಗ್ತಾರೆ. ಏನ್ರಿ, ನಿಮಗೆ ಬರೆಯೋ ಹುಚ್ಚಿದೆ ಅಲ್ವಾ, ನಾನೇ ಒಂದು ಟೈಟಲ್ ಕೊಡ್ತೀನಿ, ಅದನ್ನೇ ಬರೀರಿ. ಜೊತೆಲಿ ಇದ್ದು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಅದನ್ನು ನೀವೇ ಮಾಡ್ತಾ ಇದ್ದೀರಾ. ನನ್ನ ಗೆಳೆಯ ನಿಮಗೆ ಎಷ್ಟೆಲ್ಲ ಸಹಾಯ ಮಾಡ್ದ, ಈಗ ಅದನ್ನೆಲ್ಲ ಮರೆತು ಈ ರೀತಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಿ ಇನ್ನೊಬ್ಬ ಕ್ಲೈಂಟ್ ಇರೋ ಹತ್ರ ಹೋಗ್ತಾರೆ. ಏನ್ರಿ, ಎಲ್ಲೋ ಇದ್ರೆ ನಿಮ್ಮನ್ನ ಕರ್ಕೊಂಡು ಬಂದು ಕೆಲಸ ಕೊಟ್ಟು ಬೋರ್ಡ್ ಮೆಂಬರ್ ಮಾಡ್ದ, ಅಂಥವ್ನಿಗೆ ಈ ರೀತಿ ಮೋಸ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಇದು ಸರಿನಾ ಅಂತ ಹೇಳ್ತಾರೆ. ಹೌದ್ರಿ, ನಾನು ಹಾಗೆ ಮಾಡೋದು ಏನಿವಾಗ ಅಂತ ವ್ಯಕ್ತಿ ಕೇಳ್ತಾರೆ. ಆಗ ಆನಂದ್, ನಿಮಗೆ ಸ್ವಲ್ಪ ಆದರೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನ್ರಿ, ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ವಾ ಅಂತ ಅವ್ರ ಹತ್ರ ಜಗಳ ಮಾಡ್ತಾ ಇರ್ತಾರೆ. ಆಗ ವ್ಯಕ್ತಿ, ಏನು ಗೌತಮ್ ಸರ್, ಇವರಿಷ್ಟು ಮಾತಾಡ್ತಾ ಇದ್ರು ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ವಾ ಅಂತ ಹೇಳ್ತಾರೆ. ಆಗ ನಾನು ನಿಮ್ಮಂಥವ್ರ ಹತ್ರ ಹೀಗೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಗೌತಮ್, ಬಾ ಹೋಗೋಣ ಅಂತ ಆನಂದನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಶಕುಂತಲ ಅವರೊಬ್ಬರೇ ಕೂತಿರ್ತಾರೆ. ಲಕ್ಷ್ಮೀಕಾಂತ್ ಅವರು ಸ್ವೀಟ್ ತೊಗೊಂಡು ಬರ್ತಾರೆ. ಸಿಸ್ಟರ್, ಸ್ವೀಟ್ ತಗೋ ಅಂತ ಹೇಳ್ತಾರೆ. ಏನೇನ ವಿಷಯ ಅಂತ ಶಕುಂತಲ ಕೇಳ್ತಾರೆ. ಸಿಸ್ಟರ್, ಈ ವಿಷಯ ನನಗಿಂತ ನಿನಗೆ ಜಾಸ್ತಿ ಖುಷಿ ಕೊಡುತ್ತೆ ಅಂತ ವಿಷಯ. ನೀನು ಇಷ್ಟು ವರ್ಷ ಕನಸು ಕಂಡಿದ್ದೆಲ್ಲ ನನ್ಸಾಗೋ ಟೈಮು ಬಂದಾಯಿತು. ಈ ಸಾಮ್ರಾಜ್ಯಕ್ಕೆ ನಿನ್ನ ಮಗ ರಾಜ ಆಗ್ತಾನೆ, ನೀನು ರಾಜಮಾತೆ ಆಗ್ತೀಯಾ, ನಿಂದೇ ರೂಲಿಂಗು, ನಂದು ಡೀಲಿಂಗು ಅಂತ ಹೇಳ್ತಾರೆ. ಅಣ್ಣ, ನಿನ್ನ ಮಾತು ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಶಕುಂತಲ ಅವ್ರು ಹೇಳ್ತಾರೆ. ಸಿಸ್ಟರ್, ನೀನು ಇಷ್ಟು ಖುಷಿಯಾಗಿರೋದನ್ನು ನೋಡಿ ಎಷ್ಟು ದಿನ ಆಗಿತ್ತು, ನೀನು ಎಲ್ಲೋ ಇದ್ದೋಳು, ಇವತ್ತು ನಿನ್ನ ಮಗ ದೊಡ್ಡ ಸಾಮ್ರಾಜ್ಯಕ್ಕೆ ರಾಜ ಆಗ್ತಾ ಇದ್ದಾನೆ. ಅಸಾಮಾನ್ಯ ಜರ್ನಿ ನಿಂದು, ಪವರ್ಫುಲ್ ಕ್ಯಾರೆಕ್ಟರ್ ನಿಂದು ಅಂತ ಹೇಳ್ತಾರೆ. ಏನು ಮಾಡೋದು ಅಣ್ಣ, ನಮ್ಮ ಪಾತ್ರನ ನಾವೇ ಆಯ್ಕೆ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ಎಲ್ಲರೂ ಹೀರೋಯಿನ್ನೇ ಆಗ್ತಾಯಿದ್ರು. ಆದರೆ ಅಂಥ ಅವಕಾಶ ಇಲ್ಲ ಅಲ್ವಾ, ನಮಗೆ ಸಿಕ್ಕಿರೋ ಪಾತ್ರನ ನಾವು ಚೆನ್ನಾಗಿ ನಿಭಾಯಿಸಬೇಕು. ಪಾತ್ರಕ್ಕಿಂತ ಜವಾಬ್ದಾರಿ ದೊಡ್ಡದು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಿದ್ರೆ ನಾನು ಯಾವ ಜಾಗದಲ್ಲಿ ಇದ್ನೋ ನನ್ನ ಮಗನೂ ಅದೇ ಜಾಗದಲ್ಲಿ ಇರ್ತಾ ಇದ್ದ. ಇವತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಅವನು ರಾಜ ಆಗ್ತಾನೆ ಇರಲಿಲ್ಲ ಅಂತ ಶಕುಂತಲ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ನಿನ್ನ ಮಾತು ನಿಜ ಸಿಸ್ಟರ್, ಹಠ ಛಲ ಅಂತ ಬಂದರೆ ನಿನ್ನ ಮೀರ್ಸೋರು ಯಾರೂ ಇಲ್ಲ. ಇವತ್ತು ಆ ಗೌತಮ್ಗೆ ಕಂಪನಿಯಿಂದ ಗೇಟ್ ಪಾಸ್ ಸಿಗುತ್ತೆ, ಮುಂದೆ ಈ ಮನೆಯಿಂದನೂ ಗೇಟ್ ಪಾಸ್ ಕೊಡಬೇಕು, ಆಮೇಲೆ ಇಡೀ ಸಾಮ್ರಾಜ್ಯ ನಮ್ಮದೇ ಆಗುತ್ತೆ. ಆಗ ನಮಗೆ ಸುವರ್ಣಯುಗ ಶುರುವಾಗುತ್ತೆ. ಈ ಮನೇಲಿ ಹೇಳೋರು ಕೇಳೋರು ಯಾರೂ ಇರಲ್ಲ ಅಂತ ಹೇಳ್ತಾರೆ. ಹೌದು ಅಣ್ಣ ಅಂತ ಶಕುಂತಲ ಹೇಳ್ತಾರೆ. ಮತ್ತೆ ಕಂಪನಿಲಿ ಮೀಟಿಂಗ್ ಶುರುವಾಗುತ್ತೆ. ಆಗ ಭೂಪತಿಯವರು, ವೆರಿ ಗುಡ್, ನೀವು ಕೇಳಿದ ಟೈಮು ಮುಗೀತು, ಈಗ ವಿಲ್ ಎಲ್ಲಿದೆ ಅಂತ ಕೇಳ್ತಾರೆ. ಆಗ ಗೌತಮ್, ಒರಿಜಿನಲ್ ವಿಲ್ಲು ಕಳೆದೋಗಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ಇಲ್ಲಿಗೆ ಅಮೃತದ ಧಾರಾವಾಹಿ ಶನಿವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.